ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ? ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ಇವತ್ತು ದಿವಸ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ವಾವ್, ಓನರ್ಶಿಪ್, ಕಮಿಟ್ಮೆಂಟ್, ಪ್ರಿಯಾರಿಟೀಸ್. ನೋಡಿದ್ರಾ? ಅವ್ರ ಮನಸ್ಸಲ್ಲಿ ಏನಿದೆ? ಫ್ರೀಡಮ್. ಯಾವುದೋ ಸಮಸ್ಯೆಗಳಿಂದ ಫ್ರೀ ಆಗಬೇಕು, ಅದು ಈ ಕನೆಕ್ಷನಲ್ಲಿರೋ ಕೆಲವು ಕನ್ಫ್ಯೂಷನ್ಸ್ ಇರಬಹುದು, ನೆಗೆಟಿವಿಟಿ ಇರ್ಬೋದು, ಅದರಿಂದೆಲ್ಲ ಫ್ರೀ ಆಗಬೇಕು ನಾನು ಹಾಗೆ ಅನ್ಕೋತಾ ಇದ್ದಾರೆ. ಕೆಲವು ಸೆಲ್ಫ್ ಇಂಪೋಸ್ಡ್ ರೆಸ್ಟ್ರಿಕ್ಷನ್ಸ್ ಇದೆ, ಲಿಮಿಟೇಷನ್ಸ್ ಇದೆ. ಅದರಿಂದೆಲ್ಲ ನಾನು ಯಾವಾಗ ಫ್ರೀ ಆಗ್ತೀನಿ? ಇಲ್ಲೊಂದು ಲವಿಂಗ್ ಎನರ್ಜಿ ಯಾವಾಗ ಶುರು ಆಗುತ್ತೆ ಈ ಕನೆಕ್ಷನಲ್ಲಿ, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕಿನ್ನೇನಿದೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ? ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಓನರ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನೋದಿದೆ, ಏನೋ ಕಮಿಟ್ಮೆಂಟ್ ಬೇಕು, ಈ ಕನೆಕ್ಷನ್ನಲ್ಲಿ ಕ್ಲಾರಿಟಿ ಬೇಕು, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನೇನೋ ಪ್ರಿಯಾರಿಟೀಸ್ ಇದೆ, ಸರಿ, ಲಿಮಿಟೇಷನ್ಸ್ ಇದೆ. ಅದರಿಂದೆಲ್ಲ ನಾನು ಯಾವಾಗ ಫ್ರೀ ಆಗ್ತೀನಿ, ಇದು ಯಾವಾಗ ಮುಗಿಯುತ್ತೆ, ಹಾಗೆ ಅವ್ರು ಕಾಯ್ತಾ ಇರೋದಿದೆ. ಕೆಲವರು ಇಲ್ಲಿ ಮಾತು ಕೊಟ್ಟಿರ್ಬೋದು, ಪ್ರಾಮಿಸ್ ಮಾಡಿರಬಹುದು, ಒಳ್ಳೆ ಫ್ರೆಂಡ್ಶಿಪ್ ಇದೆ, ತುಂಬ ದಿನದ ಆತ್ಮೀಯತೆ ಇದೆ, ಅನ್ಯೋನ್ಯತೆ ಇದೆ. ಅದು ಯಾವಾಗ ಕಮಿಟ್ಮೆಂಟ್ಗೆ ತಿರುಗುತ್ತೆ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು. ಅವ್ರ ಮನಸ್ಸಲ್ಲೂ ನಾನಾ ವಿಧವಾದ ಯೋಚನೆಗಳಿದೆ. ಒಂದೊಂದು ಸರಿ ಏನೇನೋ ಅಡೆತಡೆಗಳಿರುತ್ತೆ, ಅಡ್ಡಿ ಆತಂಕಗಳಿರುತ್ತೆ. ಆ ಸಮಯಕ್ಕೋಸ್ಕರ ಕಾಯಬೇಕಾಗುತ್ತೆ. ಈ ವ್ಯಕ್ತಿನೂ ಸಹ ಈಗ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಟ್ಯಾರೋ ಕಾರ್ಡ್ಸ್ ನೋಡೋಣ. ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು 8 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಇಲ್ಲೊಂದು 5 ಆಫ್ ಸಾರ್ಟ್ಸ್, ಹಾಗೆ 9 ಆಫ್ ಸಾರ್ಟ್ಸ್, ಮತ್ತೊಂದು 7 ಆಫ್ ವ್ಯಾಂಡ್ಸ್. ಬಾಟಮ್ನಲ್ಲಿ ಏನಿದೆ ನೋಡಿ, ಇಲ್ಲೊಂದು ವೇಟಿಂಗ್ ಎನರ್ಜಿ ಇದೆ, ಸ್ಯಾಡ್ ಫೀಲಿಂಗ್ಸ್ ಇದೆ. ಕಾಯ್ತಾ ಇದ್ದೀರಾ, ಅವ್ರು ಯಾವಾಗಪ್ಪ ಕಮಿಟ್ಮೆಂಟ್ ಕೊಡ್ತಾರೆ ಹಾಗೆ ನೀವು ಕಾಯೋದಿದೆ. ಅವರೂ ಸಹ ಇದರಿಂದೆಲ್ಲ ನಾನು ಯಾವಾಗ ಫ್ರೀ ಆಗ್ತೀನಿ, ನಿಮಗೆ ಕೊಟ್ಟಿರೋ ಪ್ರಾಮಿಸ್ನ ನಾನು ಯಾವಾಗ ತೀರಿಸ್ತೀನಿ, ಹಾಗೆಲ್ಲ ಅವರು ಯೋಚನೆ ಮಾಡೋದಿದೆ. ಸಾಕಷ್ಟು ಹೋಪ್ಸ್ ಇದೆ, ಆದರೆ ಯೋಚನೆಗಳು ತುಂಬ ಇದೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಆದರೆ ಒಂದೇನಪ್ಪ ಇಲ್ಲಿ ಅಂದಾಗ, ನಿಮಗೆ ಆ ವ್ಯಕ್ತಿಗೋಸ್ಕರ, ಅವರ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವಾಗಲೂ ಉದಾಸ ಮನಸ್ಸು, ಮೊದಲಿನ ಸಂತೋಷ ಇಲ್ಲ. ಯಾಕೆಂದರೆ ಇಲ್ಲಿ ಕೆಲವರು ಅವಾಯ್ಡ್ ಮಾಡ್ತಾ ಇರಬಹುದು, ನೆಗ್ಲೆಕ್ಟ್ ಮಾಡ್ತಾ ಇರಬಹುದು. ಶುರುವಿನಲ್ಲೆಲ್ಲ ಪ್ರೀತಿ ಇರುತ್ತೆ, ಓಡಾಡೋದಿರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಒಬ್ರಿಗೊಬ್ರಿಗೆ ಕಾತುರದಿಂದ ಕಾಯೋದಿರುತ್ತೆ. ದಿನ ಕಳೆದಾಗೆ ಅನ್ಯೋನ್ಯತೆ ಬೆಳೆಯುತ್ತೆ. ಇಲ್ಲಿ ನೀವು ಅವರಿಂದ ಕಮಿಟ್ಮೆಂಟ್ ಅಥವಾ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ನಾನಿದ್ದೀನಾ, ಏನೇನೋ ಕನ್ಫ್ಯೂಷನ್ಸ್ ಇದೆ. ಎಷ್ಟೋ ಸರಿ ಮನಸ್ಸು ನೆಗೆಟಿವ್ ಆಗಿ ಯೋಚನೆ ಮಾಡೋದಿದೆ. ಅವರ ಎನರ್ಜಿ ನೋಡಿದಾಗ ಇದ್ರ ಬಗ್ಗೆ ಅವರೂ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಏನೇನೋ ಪ್ರಿಯಾರಿಟೀಸ್ ಇದೆ, ಇದ್ರ ಮಧ್ಯೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ದೇವಸ್ಥಾನಗಳಿಗೆ ಹೋಗೋದಿದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆ ಅಂತಂದರೆ ನೀವು ಇಂಪಲ್ಸಿವ್ ಆಗಿ ಅವ್ರಿಗೆ ಕಾಲ್ ಮಾಡೋದು, ಪದೇ ಪದೇ ಪ್ರಶ್ನೆಗಳ ಸುರಿಮಳೆ ಹಾಕೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಷ್ಟೋ ಸರಿ ಅವ್ರು ಹೇಳಿರ್ಬೋದು, ನಂಗೆ ಸ್ವಲ್ಪ ಟೈಮ್ ಕೊಡು, ನನಗೂ ಮನಸ್ಸಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದೆ. ಹಾಗೆ ನಿಮ್ಗೆ ಅವರು ಎಷ್ಟೋ ಸರಿ ಹೇಳಿರಬಹುದು. ಅದಕ್ಕೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡೋದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ನಿಮಗೆ ಸುಳ್ಳು ಹೇಳಿರಬಹುದು. ಆದರೆ ಈ ಸಿಚುವೇಷನಲ್ಲಿ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ.
ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಸಹಾಯ ಮಾಡಿ. ಕೆಲವ್ರಿಗೆ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದರೂ ಏನೋ ಅನುಮಾನಗಳಿರುತ್ತೆ. ಅವರನ್ನು ನೀವು ಇಷ್ಟಪಟ್ಟಿದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೆ ಕನ್ಫ್ಯೂಷನ್ ಇದೆ. ಕೆಲವರು ಮದುವೆ ಆಗಿದ್ದೀರಾ, ರಿಲೇಷನ್ಶಿಪ್ನಲ್ಲಿದ್ದೀರಾ, ಹಾಗೆ ಒಳ್ಳೆ ಪ್ರೀತಿ ವಿಶ್ವಾಸಗಳಿದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಅಳುಕು ಇದೆ. ಇಲ್ಲೊಂದು ಟ್ರಿಕರಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಚೆನ್ನಾಗಿದ್ರೂ ಈಗೀಗ ಏನೋ ಇವ್ರ ಬಿಹೇವಿಯರಲ್ಲಿ ಚೇಂಜಸ್ ಗಮನಿಸ್ತಾ ಇದ್ದೀರಾ. ಶುರುವಿನಲ್ಲಿ ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ಈಗ ನಿಮ್ಮ ಕಣ್ ತಪ್ಪಿಸಿ ಓಡಾಡ್ತಾರೆ, ಹಾಗೆ ಸುಳ್ಳು ಹೇಳೋದನ್ನು ಗಮನಿಸ್ತಿದ್ದೀರಾ. ಇದೇ ವಿಷಯಕ್ಕೆ ಕೆಲವು ಸಾರಿ ಇಬ್ಬರಲ್ಲೂ ಮಾತುಕತೆಗಳು ಆಗಿರಬಹುದು. ಏನೇ ಆಗಲಿ, ಇಲ್ಲೇನೋ ಇದೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸು ನೆಮ್ಮದಿ ಕಳ್ಕೊಂಡಿದ್ದೀರಾ, ಇನ್ಸೆಕ್ಯೂರಿಟಿ ಇದೆ, ಯಾವುದ್ರಲ್ಲೂ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಕೆಲವರು ಇಲ್ಲಿ ಸ್ಪೈ ಕೆಲಸ ಮಾಡ್ತಾ ಇದ್ದೀರಾ. ಅವ್ರು ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಏನೋ ಗೊತ್ತಾಗ್ತಾ ಇಲ್ಲ ನಿಮಗೆ. ಕೆಲವರು ಅವ್ರ ಜೀವನದಲ್ಲಿ ಬೇರೆ ಯಾರೂ ಇಲ್ಲದಿರಲಿ, ಬೇಗ ಕಮಿಟ್ಮೆಂಟ್ ಕೊಡಲಿ, ಎಸ್ ಅಂತ ಹೇಳಿದ್ರೆ ಸಾಕು, ಹಾಗೆಲ್ಲ ಯೋಚನೆ ಮಾಡುವವರು ಇದ್ದೀರಾ. ಅವರ ಎನರ್ಜಿ ನೋಡೋಣ. ನಿಮ್ಮನ್ನು ಭೇಟಿ ಮಾಡಿದರೆ ಮನಸ್ಸಲ್ಲಿ, ಹೃದಯದಲ್ಲಿ ನಿಮ್ಮ ಚಿತ್ರ ಇದೆ. ಆದರೂ ಯಾಕೋ ಮನಸ್ಸು ಎಸ್ ಅಂತ ಹೇಳೋಕ್ಕೆ, ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಿಮ್ಮನ್ನು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ. ನೀವು ಅವ್ರ ಮೊದಲು ಚಾಯ್ಸ್ ಆಗಿದ್ದೀರಾ. ನಿಮಗೆ ಒಂದು ಸ್ಪೆಷಲ್ ಜಾಗ ಇದೆ. ಒಬ್ಬರೇ ಕೂತು ಗಂಟೆಗಟ್ಟಲೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಶುರುವಿನಲ್ಲೇನೋ ಅಟ್ರ್ಯಾಕ್ಷನ್ ಇತ್ತು, ಈಗೀಗ ತಕ್ಕಡಿ ನಿಮ್ಮ ಕಡೆ ವಾಲ್ತಾ ಇದೆ. ನಿಮಗೆ ಅವರೇನೂ ಕಡಿಮೆ ಮಾಡಿಲ್ಲ. ಪ್ರೀತಿನಲ್ಲಾಗಲಿ ಮಾತುಗಳಲ್ಲಾಗಲಿ ನಿಮ್ಗೆ ಯಾವತ್ತೂ ಹರ್ಟ್ ಮಾಡಿಲ್ಲ. ಆದರೆ ಇಲ್ಲಿ ನಿಮಗೆ ಏನೋ ಅನುಮಾನಗಳಿದೆ. ಇಲ್ಲಿ ಆಲ್ಫಾಬೆಟ್ ಎ, ಟಿ, ಎಮ್, ವಿ ಹಾಗೆ ಪಿ ಬರ್ತಾ ಇದೆ. ಇವರೊಂದು ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಇವ್ರ ಹತ್ರ ಸರಿಯಾದ ಉತ್ತರ ಇಲ್ಲ. ನಿಮಗೆ ಸುಳ್ಳು ಹೇಳೋಕೆ ಇಷ್ಟ ಇಲ್ದಿದ್ರೂ ಸಮಯ ಸಂದರ್ಭ ಬಂದಾಗ ಸುಳ್ಳು ಹೇಳೋದಿದೆ. ಹೀಗಾಗಿ ತಪ್ಪು ಮಾಡಿದ್ದೀನಾ ಅನಿಸುತ್ತೆ. ನೀವು ಪದೇ ಪದೇ ಅವ್ರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮೊದಲೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಆದರೆ ಈಗೀಗ ಯಾಕೋ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ನಿಮಗೆ ಎಷ್ಟು ಪ್ರಾಮಿಸ್ ಮಾಡಿದ್ರು, ನೀವು ಅದೆಲ್ಲ ಸುಳ್ಳು ಅಂತ ಅನ್ಕೋತಾ ಇದ್ದೀರಾ. ಈ ಸಂಬಂಧ ಇಲ್ಲಿ ತನಕ ಬರೋಕ್ಕೆ ನಿಮ್ಮ ಎಫರ್ಟ್ ಸಾಕಷ್ಟಿದೆ. ಈ ವ್ಯಕ್ತಿಗೋಸ್ಕರ ಯಾವಾಗಲೂ ಸೋಲ್ತಾ ಇದ್ರಿ. ಏನೇ ಕೆಲಸ ಇದ್ದರೂ ಬಿಟ್ಟು ಅವ್ರಿಗೋಸ್ಕರ ಟೈಮ್ ಕೊಡ್ತಾ ಇದ್ರಿ. ಇಷ್ಟೆಲ್ಲ ಮಾಡಿದ್ರೂ ಏನು ಪ್ರಯೋಜನ ಅನ್ನಿಸ್ತಾ ಇದೆ ನಿಮಗೆ. ಮನಸ್ಸು ಮಂಕಾಗಿದೆ. ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಯಾವುದೋ ಮೂರನೇ ಎನರ್ಜಿ ಇದೆ. ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಹಾಗೆ ಇಬ್ರಿಗೂ ಅನ್ನಿಸ್ತಾ ಇದೆ. ಮಾಡದೇ ಇರೋ ಪೂಜೆಗಳಿಲ್ಲ, ಕೇಳ್ದಿರೋ ದೇವರುಗಳಿಲ್ಲ. ಅವ್ರ ಮೈಂಡ್ ಸರಿಯಾಗಿ ನನ್ನ ಕಡೆ ಬಂದರೆ ಸಾಕು ಹಾಗನ್ನಿಸ್ತಾ ಇದೆ ನಿಮಗೆ. ಮತ್ತೆ ಮೊದಲಿನ ಸ್ನೇಹ, ಆತ್ಮೀಯತೆ ಮತ್ತೆ ಬರುತ್ತಾ ಅನ್ನೋ ಯೋಚನೆ ಇದೆ ನಿಮಗೆ. ಅವ್ರ ಕಡೆಯಿಂದ ಅವ್ರ ಮನೆಯಲ್ಲೂ ಸಾಕಷ್ಟು ಪ್ರೆಷರ್ ಇದೆ. ನಿಮಗೆ ಈ ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಅವ್ರ ಮನೆ ಕಡೆಯಿಂದ ಅವ್ರಿಗೆ ಯಾರನ್ನಾದರೂ ಹುಡುಕಿ ಮದುವೆ ಮಾಡಿಬಿಡ್ತಾರೆ. ಆ ಯೋಚನೆ ನಿಮಗೆ ತುಂಬ ಚಿಂತೆ ಕೊಡುತ್ತೆ. ನಿಜವಾದ ಪ್ರೀತಿ ಯಾವಾಗಲೂ ಗೆಲ್ಲುತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ, ರಿಯೂನಿಯನ್ಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ಏನು ಮೆಸೇಜ್ಗಳು ಕೊಡ್ತಾರೆ? ಒಳ್ಳೆ ಮೆಸೇಜ್ಗಳು ಬರಲಿ ಅಂತ ಅನ್ಕೋತೀನಿ. ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ. ಅ ಇಯರ್ ಫ್ರಮ್ ನೌ ಲುಕ್ ಫಾರ್ ಎ ಸೈನ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ರಿಕವರಿ, ಹಾಗೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ಬಾಟಮ್ನಲ್ಲಿ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನೋದು ಬರ್ತಾ ಇದೆ. ಏನೇ ನೆಗೆಟಿವಿಟಿ ಇರಲಿ, ಈ ಸಿಚುವೇಶನ್ ಸುಧಾರಿಸುತ್ತೆ ಅನ್ನೋದು ಬರ್ತಾ ಇದೆ. ಎಲ್ಲ ಪೀಸ್ಫುಲ್ಲಾಗಿ, ಸಮಾಧಾನವಾಗಿ ಎಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ. ಕೆಲವು ನಿಮಗೆ ಪಾಸಿಟಿವ್ ಸೈನ್ಗಳು ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ರಿಕವರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಏಂಜಲ್ ಸಪೋರ್ಟ್ ತಗೋಬೇಕಾಗತ್ತೆ ಅನ್ನೋದಿದೆ. ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.